ನಮಸ್ಕಾರ ಕರ್ನಾಟಕ. ನಾನು ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂತ ಜಾಗದಲ್ಲಿ ದೇಶದಲ್ಲೇ ಇಡೀ ಜಗತ್ತಲ್ಲೇ ಎರಡನೇ ಅತಿ ದೊಡ್ಡ ಶಿವನ ಸ್ಟ್ಯಾಚ್ಯೂ ಇದೆ. ಮತ್ತೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಿರೋ ಆ ಗೋಪುರ 249 ಅಡಿ ಎತ್ತರ ಇದೆ ಅಂದ್ರೆ ನೀವು ನಂಬ್ತೀರಾ? ಆ ಗೋಪುರದಲ್ಲಿ ನಾವು ಲಿಫ್ಟ್ ಅಲ್ಲಿ ಹೋಗಿ ಇಡೀ ಅರೇಬಿಯನ್ ಸಮುದ್ರ ಮತ್ತೆ ಇಡೀ ಮುರುಡೇಶ್ವರ ಜಾಗವನ್ನು ನೋಡ್ಬೋದು. ನಮ್ಮ ಮುರುಡೇಶ್ವರ ವಿಡಿಯೋದಲ್ಲಿ ನಾನು ನಿಮ್ಗೆ ಮುರುಡೇಶ್ವರ ಬಗ್ಗೆ ಹೇಳ್ತೀನಿ, ಮುರುಡೇಶ್ವರ ಬಗ್ಗೆ ತೋರಿಸ್ತೀನಿ. ನೈಟ್ ಅಂತೂ ಫುಲ್ ಗೋಪುರ ಫುಲ್ ಲೈಟ್ನಿಂಗ್ಸ್ ಹಾಕ್ತಾರೆ, ಎಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗೆ ಈ ಇಡೀ ಮುರುಡೇಶ್ವರವನ್ನ ಡೆವಲಪ್ ಮಾಡಿದ್ದು ಯಾರು ಗೊತ್ತಾ? ರಾಮ ನಾಗಪ್ಪ ಶೆಟ್ಟಿ ಅಂತ.
ಆರ್.ಎನ್. ಶೆಟ್ಟಿ ದಿ ಲೆಜೆಂಡ್. ತೋರಿಸ್ತೀನಿ ನಿಮ್ಗೆ ಅವ್ರ ಸ್ಟ್ಯಾಚು ನೋಡಿ. ದೇವರ ಮುರುಡೇಶ್ವರ ಇಷ್ಟು ಫೇಮಸ್ ಆಗಕ್ಕೆ ಕಾರಣ ಒಬ್ರೇ. ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಶಿವನ ಸ್ಟ್ಯಾಚ್ಯೂ ಇದೆ. 123 ಅಡಿ ಶಿವನ ಸ್ಟ್ಯಾಚ್ಯೂ ಇದೆ. ದೇವರು ಮುರುಡೇಶ್ವರ ಹೇಗಾಯಿತು, ಇದರ ಹಿಂದಿನ ಕಥೆ ಏನಿದೆ ಬನ್ನಿ ನೋಡೋಣ. ರಾವಣನ ತಾಯಿ ಕೈಕೇಶಿ ಶಿವನ ಭಕ್ತೆ. ಅವಳು ಸಂಜೆ ಮಣ್ಣಿನಿಂದ ಮಾಡಿದ ಲಿಂಗವನ್ನು ಪೂಜಿಸುವಾಗ ಆ ಲಿಂಗವು ನೀರಿನಲ್ಲಿ ಹೋಗ್ತಾ ಇತ್ತು. ಇದನ್ನು ನೋಡಿದ ರಾವಣ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆ ಎಂದು ಹೇಳುತ್ತಾನೆ. ರಾವಣ ಘೋರ ತಪಸ್ಸಿಗೆ ಕೂಳುತ್ತಾನೆ. ಮಹಾದೇವ ಶಿವ ರಾವಣನಿಗೆ ದರ್ಶನ ನೀಡುವುದಿಲ್ಲ. ಇದನ್ನು ನೋಡಿದ ರಾವಣ ಇಡೀ ಕೈಲಾಸವನ್ನೇ ಎತ್ತು ಬಿಡುತ್ತಾನೆ. ಇದೆಲ್ಲವನ್ನು ನೋಡಿದ ಶಿವ ರಾವಣನಿಗೆ ದರ್ಶನ ನೀಡುತ್ತಾನೆ. ದರ್ಶನ ನೀಡಿ ಏನು ಬೇಕೆಂದು ಕೇಳುವಷ್ಟರ ಒಳಗೆ ನಾರದ ಮುನಿಗಳು ವಿಷ್ಣುವಿನ ಮೊರೆ ಹೋಗಿ ರಾವಣ ಆ ಅಮರತ್ವವನ್ನು ಕೇಳದೆ ಇರೋ ಹಾಗೆ ಮಾಡ್ತಾರೆ. ಇದರ ಬದಲಾಗಿ ರಾವಣ ಶಿವನ ಹೆಂಡತಿ ಪಾರ್ವತಿಯನ್ನೇ ಕೇಳುತ್ತಾನೆ. ಶಿವನು ಈ ಪಾರ್ವತಿಯನ್ನು ರಾವಣ ಜೊತೆ ಕಳುಹಿಸ್ತಾನೆ. ನಾರದ ಮುನಿಗಳು ರಾವಣ ಬಳಿ ಬಂದು, ಶಿವ ನಿನಗೆ ಕೊಟ್ಟಿದ್ದು ಪಾರ್ವತಿ ಅಲ್ಲ, ಬದಲಾಗಿ ಮಹಾಕಾಳಿ ಪಾರ್ವತಿ ರೂಪ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾವಣ ಮಹಾಕಾಳಿ ಪಾರ್ವತಿಯನ್ನು ಕಾಡಲ್ಲೇ ಬಿಟ್ಟು ಹೋಗುತ್ತಾನೆ. ಮಂಡೋದರಿಯನ್ನು ಪಾರ್ವತಿ ಎಂದು ತಿಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ರಾವಣನ ತಾಯಿ ಆತ್ಮಲಿಂಗ ಎಲ್ಲಿ ಎಂದು ಕೇಳಿದಾಗ ರಾವಣನಿಗೆ ಅವನು ಮೋಸ ಹೋಗಿದ್ದಾನೆ ಎಂಬ ಅರಿವಾಗುತ್ತದೆ. ರಾವಣ ಇನ್ನೊಮ್ಮೆ ಘನಘೋರ ತಪಸ್ಸನ್ನು ಮಾಡುತ್ತಾನೆ. ಈ ಬಾರಿಯೂ ಶಿವನು ದರ್ಶನ ನೀಡುವುದಿಲ್ಲ. ಇದನ್ನು ನೋಡಿದ ರಾವಣ ತನ್ನ ಒಂದೊಂದೇ ತಲೆಯನ್ನು ಶಿವನಿಗೆ ಅರ್ಪಿಸುತ್ತಾನೆ. ಇದನ್ನು ನೋಡಿದ ಶಿವ ದರ್ಶನ ನೀಡಿ ಏನು ಬೇಕೆಂದು ಕೇಳಿದಾಗ ರಾವಣ ನನಗೆ ಆತ್ಮಲಿಂಗ ಬೇಕು ಎಂದು ಹೇಳುತ್ತಾನೆ. ಇದೆಲ್ಲವನ್ನು ನೋಡಿದ ನಾರದ ಮುನಿಗಳು ಗಣೇಶ ಮತ್ತು ವಿಷ್ಣುವಿನ ಬಳಿ ಹೋಗಿ ಸಹಾಯ ಕೇಳುತ್ತಾರೆ. ರಾವಣ ಸಂಧ್ಯಾ ವಂದನೆ ಮಾಡಬೇಕು ಎಂದು ಆತ್ಮಲಿಂಗವನ್ನು ಗಣೇಶನ ಬಳಿ ಕೊಟ್ಟು ಹೋಗುತ್ತಾನೆ. ನಮ್ಮ ಗಣೇಶ 2 ಬಾರಿ ಮೆಲ್ಲಗೆ ಕರೆದು 3ನೇ ಬಾರಿ ಜೋರಾಗಿ ರಾವಣ ಎಂದು ಕರೆದು ಆತ್ಮಲಿಂಗವನ್ನು ನೆಲಕ್ಕೆ ಇಡುತ್ತಾನೆ. ಇದನ್ನು ನೋಡಿದ ರಾವಣಿಗೆ ಇಲ್ಲಿಲ್ಲದ ಕೋಪ. ರಾವಣ ಸಿಟ್ಟಿನಲ್ಲಿ ಗಣೇಶನ ತಲೆಯ ಮೇಲೆ ಒಂದು ಜೋರಾಗಿ ಹೊಡೆಯುತ್ತಾನೆ. ಇದೇ ಸಿಟ್ಟಲ್ಲಿ ರಾವಣ ಆ ಆತ್ಮಲಿಂಗವನ್ನು ನೆಲದಿಂದ ತೆಗೆಯಲು ಪ್ರಯತ್ನಿಸುತ್ತಾನೆ. ಆದರೆ ಆ ಆತ್ಮಲಿಂಗವು ಚೂರಾಗಿ 4 ಸ್ಥಳಗಳಲ್ಲಿ ಬೀಳುತ್ತದೆ. ಆ ಸ್ಥಳವೇ ಸರ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರ. ಹಾಗೂ ಗಣೇಶ ಮತ್ತು ಮೂಲ ಆತ್ಮಲಿಂಗ ಇರುವ ಸ್ಥಳವೇ ಗೋಕರ್ಣ.
ದೇವರು ಮುರುಡೇಶ್ವರದಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲ, ಎಲ್ಲ ಕ್ಲೋಸ್. ನೋಡಿ, ಬೀಚು ಕ್ಲೋಸ್ ಆಗಿದೆ, ಅಲ್ಲಿರುವಂತ ಎಲ್ಲ ಬೋಟಿಂಗ್ ಎಲ್ಲದು ಕ್ಲೋಸ್ ಆಗಿದೆ. ದೇವರು, ನಾನು ಇವತ್ತು ಬಂದಿರುವಂತ ಟೈಮೇ ಸರಿ ಇಲ್ಲ, ಬೀಚು ಓಪನ್ ಇಲ್ಲ, ಮತ್ತೆ ಇಲ್ಲಿ ಯಾವುದೇ ಆಕ್ಟಿವಿಟೀಸು ನಡೀತಿಲ್ಲ. ಬಂದಿದ್ದ ಟೈಮೇ ಸರಿ ಇಲ್ಲ ಅನ್ಸುತ್ತೆ, ಏನೂ ಓಪನ್ ಇಲ್ಲ. ಈಗ ಕೆಲವು ಅಂದ್ರೆ ಸಮುದ್ರದ ಇದು ಸ್ವಲ್ಪ ಜಾಸ್ತಿ ಇರೋ ಕಾರಣ ಬೀಚಸ್ ಎಲ್ಲ ಬಂದ್ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತಿದ್ದೆ ಎಲ್ಲ. ನಿಮ್ ಹೆಸರು? ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ದೇವರು, ಇಲ್ಲಿ ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗು ಆಗುತ್ತೆ. ನೇತ್ರಾಣಿ ಐಲ್ಯಾಂಡಿಗೆ ಹೋಗಿ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ತಾರೆ. ನಾನು ಅಲ್ಲಿ ಹೋಗಿ ನಿಮ್ಗೆ ಸ್ಕೂಬಾ ಡೈವಿಂಗ್ ತೋರಿಸ್ಬೇಕಂದ್ರೆ ಕಮೆಂಟಲ್ಲಿ ಹಾಕಿ, ಮುಂದಿನ ವಿಡಿಯೋದಲ್ಲಿ ಹೋಗ್ತೀನಿ. ದೇವರು, ಮುರುಡೇಶ್ವರ ಸ್ಟ್ಯಾಚ್ಯೂ ಏನೋ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಿರುವಂತ ಗೋಪುರ ಇನ್ನೇನು ಅರ್ಧ ಗಂಟೆಯಲ್ಲಿ ಫುಲ್ ಲೈಟ್ ಹಾಕ್ತಾರೆ. ನಿಮಗೆ ತೋರಿಸ್ತೀನಿ, ಎಲ್ಲ ವಿಡಿಯೋದಲ್ಲಿ ಹಾಗೇ ಇರಿ.
ಮುರುಡೇಶ್ವರ ಸುತ್ತಾಡ್ತಾ ಇಲ್ಲಿ ಅಣ್ಣ ಏನೋ ಮಾಡ್ತಾ ಇದ್ದ. ಇದು ನೋಡಿ ನಂಗೂ ಬೈರಿಕೆ ಆಯ್ತು. ಅದಕ್ಕೆ ಒಂದು ಲೈಮ್ ಸೋಡಾ ತಗೊಂಡು ಕುಡ್ದೆ. ದೇವರ ಮುರುಡೇಶ್ವರ ಬೀಚ್ ಪಕ್ಕನೆ ಫ್ರೆಶ್ ಮೀನ್ ಫ್ರೈ ಮಾಡ್ತಾವ್ರೆ. ದೇವರು ಮುರುಡೇಶ್ವರ ನಮಗೆ ಕಲಿಸೋ ಪಾಠ ಏನಂದ್ರೆ, ನಮ್ಮ ಗುರಿ ಎಷ್ಟೇ ಎತ್ತರವಾಗಿದ್ದರೂ ನಂಬಿಕೆ ಇದ್ದರೆ ತಲುಪಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದೇವರು ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ ಮಾತೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.